Hi, my dear students, welcome back to the channel. So, SSLC 2021 Modified Examination Pattern ಪ್ರಕಾರ ಸಾಕಷ್ಟು ರಿವಿಷನ್ಸ್ ನಡೀತಿದೆ ನನ್ನ ಚಾನಲ್ನಲ್ಲಿ. ನಿಮಗೆ ಆಲ್ರೆಡಿ ಸೈನ್ಸ್ ರಿಲೇಟೆಡ್ ಆಗಿ ಸಾಕಷ್ಟು ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡಿದ್ದೀನಿ, ಈವನ್ ಫಾರ್ ದ ಅದರ್ ಸಬ್ಜೆಕ್ಟ್ಸ್. ಹೋಪ್ಫುಲಿ ನಿಮ್ಗೆ ಅದೆಲ್ಲ ಯೂಸ್ಫುಲ್ ಆಗ್ತಿದೆ ಅಂತ ಐ ಫೀಲ್. ಸೊ ನಿನ್ನೆಯಿಂದ ನನ್ನ ಚಾನಲ್ನಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ಸನ್ನು ಕೂಡ ಈವ್ನಿಂಗ್ 7 o'clockಗೆ ಕಂಡಕ್ಟ್ ಮಾಡ್ತಾ ಇದ್ದೀನಿ ಲೆಸನ್ ವೈಸ್. ಸೊ ಡೇ 1 ಎಕ್ಸಾಮಿನೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ವಾಯ್ಸ್ ನಾನು ನಿಮಗೆ ಕೊಡೋಕ್ಕೆ ಆಗಲಿಲ್ಲ ಬಿಕಾಸ್ ದಟ್ ವಾಸ್ ದ ಅಪ್ಲಿಕೇಶನ್ ಪ್ರಾಬ್ಲಮ್. ಸೊ ಇವತ್ತಿಂದ ನಿಮಗೆ ನಡೆಯುವಂಥ ಎಕ್ಸಾಮಲ್ಲಿ ಯಾವುದೇ ರೀತಿ ವಾಯ್ಸ್ ಪ್ರಾಬ್ಲಮ್ ಇರೋದಿಲ್ಲ ಬಿಕಾಸ್ ಪ್ರೀ ರೆಕಾರ್ಡೆಡ್ ವಿಡಿಯೋನ ನಾನು ಸ್ಟ್ರೀಮಿಂಗಲ್ಲಿ ಹಾಕಿರ್ತೀನಿ. ಸೊ ಎಕ್ಸಾಕ್ಟ್ಲಿ 7 ಗಂಟೆಗೆ ನೀವು ಆ ವಿಡಿಯೋನ ಓಪನ್ ಮಾಡಿಕೊಂಡು ಇವತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನನ್ನು ಎಕ್ಸಾಮ್ ತೊಗೊಳ್ಬೋದು. ಆ್ಯಂಡ್ ಒನ್ ಮೋರ್ ಹ್ಯಾಪಿಯೆಸ್ಟ್ ನ್ಯೂಸ್ ಏನು ಅಂತಂದರೆ ಮೋರ್ ದೆನ್ 500 ಸ್ಟೂಡೆಂಟ್ಸ್. ಸೊ ದಟ್ ವಾಸ್ ಅ ಗ್ರೇಟ್ ಇನ್ವಾಲ್ವ್ಮೆಂಟ್. ಅಷ್ಟು ಜನ ಆನ್ಸರ್ಸನ್ನು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿದ್ದೀರಾ. ಸೊ ಆಲ್ಮೋಸ್ಟ್ ಎಲ್ಲರದು ಕೂಡ ಕರೆಕ್ಷನ್ಸ್ ಮಾಡಿ ಅರ್ಲಿ ಮಾರ್ನಿಂಗ್ಗೆ ನಾನು ನಿಮಗೆ ತಲುಪಿಸಿದ್ದೀನಿ. ಸೊ ಇಫ್ ಎನಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ರಿಸೀವ್ಡ್ ದ ಕರೆಕ್ಟೆಡ್ ಪೇಪರ್, ಸೊ ನಿಮಗೆ ಆನ್ಸರ್ ಕೀನ ನಾನು ಅಪ್ಲೋಡ್ ಮಾಡ್ತೀನಿ. ಹೋಪ್ ಎಲ್ಲರದು ಕೂಡ ನಾನು ಕರೆಕ್ಟ್ ಮಾಡಿದ್ದೀನಿ, ನಿಮಗೆ ಅದನ್ನು ಸೆಂಡ್ ಮಾಡಿದ್ದೀನಿ. ಓಕೆ, ಸೊ ದಟ್ ವಾಸ್ ಒನ್ ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸಾಮ್ ಕಂಡಕ್ಟ್ ಮಾಡಿದ್ಮೇಲೆ ಎಷ್ಟೊಂದು ಜನ, ಸೊ ಕೆಲವರು 12 ತೊಗೊಂಡಿದ್ದೀರಾ, ಕೆಲವರು 13 ತೊಗೊಂಡಿದ್ದೀರಾ, ಕೆಲವರು 19 ತೊಗೊಂಡಿದ್ದೀರಾ. ಸೊ ಇದೆಲ್ಲ ಏನು ಅಂತಂದರೆ ಇಟ್ಸ್ ಅ ಪಾರ್ಟ್ ಆಫ್ ಲರ್ನಿಂಗ್. ಸೊ ನೀವು ಇನ್ನೂ ಕೂಡ ಟೈಮ್ ಇದೆ, ನೀವೆಲ್ಲರೂ ಕೂಡ ಪರ್ಫೆಕ್ಟ್ ಆಗ್ಬೋದು. ಎಕ್ಸಾಮಿನೇಷನಲ್ಲಿ 100% 40 on 40 ಕೂಡ ಸ್ಕೋರ್ ಮಾಡಬಹುದು, ಎಲ್ಲ ಸಬ್ಜೆಕ್ಟಲ್ಲೂ ಮಾಡಬಹುದು. ಓನ್ಲಿ ಥಿಂಗ್ ಇಸ್ ಡೆಡಿಕೇಟ್ ಮಾಡಿ ನಿಮ್ಮ ಟೈಮನ್ನು ಆ್ಯಂಡ್ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಸೊ ಇವತ್ತು ಡೇ 2 ಕ್ವಿಸ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ನಿನ್ನೆ ನಡೆದ ಹಾಗೇನೆ ಲೈವ್ ಪ್ರಾಸೆಸ್ ಲೆಸನ್ಗೆ ಇವತ್ತು ಕೂಡ ಕ್ವಿಝನ್ನು ನಾನು ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಫಸ್ಟ್ ಕ್ವೆಶನ್ಸನ್ನು ಡಿಸ್ಪ್ಲೇ ಮಾಡ್ತಾ ಬರ್ತೀನಿ, ಫಾಲೋಡ್ ಬೈ ದ ಆನ್ಸರ್ಸ್ ಬರುತ್ತೆ. ಸೊ ಪ್ರತಿಯೊಂದು ಆನ್ಸರನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಕೂಡ ಗೆಸ್ ಮಾಡ್ಬೋದು. ಸೊ ವಿತೌಟ್ ಡಿಲೇಯಿಂಗ್ ಮಚ್ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋಸ್ ಮ್ಯಾಕ್ಸಿಮಮ್ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್. ಸೊ ಇವತ್ತಿನ ಫಸ್ಟ್ ಕ್ವೆಶನ್ ಏನು ಅಂತ ನೋಡೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ರೆಸ್ಪಾನ್ಸ್ ಆಫ್ ಪ್ಲಾಂಟ್ ರೂಟ್ಸ್ ಟುವರ್ಡ್ಸ್ ವಾಟರ್ ಈಸ್ ಕಾಲ್ಡ್. ಆಪ್ಷನ್ಸ್ ಆರ್ ಕೀಮೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಆ್ಯಂಡ್ ಫೋಟೋಟ್ರೋಪಿಸಮ್ ಅಂತ ಇದೆ. ಈ ಟ್ರೋಪಿಸಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವತ್ತಿನ ಸೆಷನಲ್ಲಿ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟನ್ನೇ ತೊಗೊಂಡು ಕ್ವಿಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಾನ್ಸೆಪ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಈ ಟ್ರೋಪಿಸಮ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಇಟ್ ಮೇ ಬಿ ರೆಸ್ಪಾನ್ಸ್ ಟುವರ್ಡ್ಸ್ ದ ವಾಟರ್, ರೆಸ್ಪಾನ್ಸ್ ಟುವರ್ಡ್ಸ್ ದ ಕೆಮಿಕಲ್, ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್, ಎಲ್ಲ ಟ್ರೋಪಿಸಮ್ಸು ತುಂಬಾ ಇಂಪಾರ್ಟೆಂಟ್. ಬಟ್ ಕ್ವೆಶ್ಚನಲ್ಲಿ ನೋಡಿ, ರೆಸ್ಪಾನ್ಸ್ ಆಫ್ ದ ಪ್ಲಾಂಟ್ಸ್ ರೂಟ್ಸ್ ಟುವರ್ಡ್ಸ್ ದ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟರ್ ಅಂತ ಸ್ಪೆಸಿಫೈ ಮಾಡಿರೋದ್ರಿಂದ ದ ರೈಟ್ ಆನ್ಸರ್ ಈಸ್, ಹೋಪ್ ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ, ದ ರೈಟ್ ಆನ್ಸರ್ ಈಸ್ ಎಸ್, ಆಪ್ಷನ್ ಬಿ, ಹೈಡ್ರೋಟ್ರೋಪಿಸಮ್. ವಾಟರ್ ಅಂತ ಬಂದಾಗ ಇಟ್ ಈಸ್ ಹೈಡ್ರೋ. Okay, now let us go for the next question. So next question ನೋಡಿ, ನೇಮ್ ದ ಪ್ಲಾಂಟ್ ಹಾರ್ಮೋನ್ ವಿಚ್ ಪ್ರಮೋಟ್ಸ್ ದ ಸೆಲ್ ಡಿವಿಷನ್ ಅಂತ ಕೇಳ್ತಾ ಇದ್ದಾರೆ. ಪ್ಲಾಂಟ್ ಹಾರ್ಮೋನ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಎಕ್ಸಾಮಲ್ಲೂ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪ್ಲಾಂಟಲ್ಲಿ 4 ಹಾರ್ಮೋನ್ಸ್ ಇದೆ ಪ್ಲಾಂಟ್ ಹಾರ್ಮೋನ್. ಒಂದು ಆಕ್ಸಿನ್, ಜಿಬಲಿನ್, ಸೈಟೋಕೈನಿನ್ ಆ್ಯಂಡ್ ಆಬ್ಸಿಸಿಕ್ ಆಸಿಡ್. ಸೊ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಪ್ಲಾಂಟ್ ಹಾರ್ಮೋನ್ ವಿಚ್ ಪ್ರಮೋಟ್ಸ್ ದ ಸೆಲ್ ಡಿವಿಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಈ 4 ಹಾರ್ಮೋನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಆಪ್ಷನ್ ಅನ್ನ ನೋಡಿ, ಆಕ್ಸಿನ್. ಆಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಟು ಗ್ರೋ ದ ಸೆಲ್ ಲಾಂಗರ್. ಲೈಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ಸೆಲ್ ಅನ್ನ ಲಾಂಗ್ ಆಗಿ ಗ್ರೋ ಆಗಕ್ಕೆ ಈ ಆಕ್ಸಿನ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಮೂವಿಂಗ್ ಟು ಸೈಟೋಕೈನಿನ್, ಸೈಟೋಕೈನಿನ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಮೂವಿಂಗ್ ಟು ಥರ್ಡ್ ಆಪ್ಷನ್, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ, ಆಬ್ಸಿಸಿಕ್ ಆಸಿಡ್ ಹೆಲ್ಪ್ ಇನ್ ಇನ್ಹಿಬಿಟಿಂಗ್ ದ ಗ್ರೋತ್, ಅಂದರೆ ಗ್ರೋತನ್ನು ಸ್ಟಾಪ್ ಮಾಡುತ್ತೆ. ಮೂವಿಂಗ್ ಟು ಜಿಬಲಿನ್, ಜಿಬಲಿನ್ ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ ಇನ್ ಗ್ರೋತ್ ಆಫ್ ದ ಸ್ಟೆಮ್, ಗ್ರೋತ್ ಆಫ್ ದ ಫ್ರೂಟ್ಸ್, ಗ್ರೋತ್ ಆಫ್ ದ ಫ್ಲವರ್ಸ್ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಇನ್ ಸೆಲ್ ಡಿಫ್ರೆನ್ಸಿಯೇಷನ್. ಸೊ ಇದಿಷ್ಟು ಕೂಡ 4 ಪ್ಲಾಂಟ್ ಹಾರ್ಮೋನ್ನ ಇಂಪಾರ್ಟೆಂಟ್ ಫಂಕ್ಷನ್ಸ್. ಕ್ವೆಶ್ಚನಲ್ಲಿ ಕೇಳ್ತಾ ಇದ್ದಾರೆ, ನೇಮ್ ದ ಪ್ಲಾಂಟ್ ಹಾರ್ಮೋನ್ ವಿಚ್ ಪ್ರಮೋಟ್ಸ್ ದ ಸೆಲ್ ಡಿವಿಷನ್ ಅಂತ. ಸೊ ಆಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದ 4 ಆಪ್ಷನ್ಸ್, ನಿಮಗೆ ಆನ್ಸರ್ಸ್ ಏನು ಅಂತ ಗೊತ್ತಾಗಿರುತ್ತೆ. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೈಟೋಕೈನಿನ್. ಯಾಕೆ ಅಂದರೆ ಸೈಟೋಕೈನಿನ್ ಹೆಲ್ಪ್ ಇನ್ ಸೆಲ್ ಡಿವಿಷನ್. ಓಕೆ, ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಕ್ವೆಶ್ಚನ್. ಸೊ ಥರ್ಡ್ ಕ್ವೆಶ್ಚನ್ ನೋಡಿ, ಎಸ್, ಅ ಪಾರ್ಟ್ ಆಫ್ ದ ಬಾಡಿ ವಿಚ್ ರೆಸ್ಪಾನ್ಸ್ ದ ಇನ್ಸ್ಟ್ರಕ್ಷನ್ಸ್ ಸೆಂಟ್ ಫ್ರಮ್ ದ ನರ್ವಸ್ ಸಿಸ್ಟಮ್ ಈಸ್ ಕಾಲ್ಡ್ ಅಂತ ಫೋರ್ತ್ ಕ್ವೆಶ್ಚನ್ ಇದೆ.
ಸೊ ಆಪ್ಷನ್ಸ್ ನೋಡಿ, ರಿಸೆಪ್ಟರ್, ಎಫೆಕ್ಟರ್, ನರ್ವ್ಸ್ ಅಂಡ್ ಮಸಲ್ಸ್. ಸೊ ಇಷ್ಟು ಆಪ್ಷನ್ಸ್ ಇದೆ. ಈ ಇಷ್ಟು ಆಪ್ಷನ್ಸ್ ಅನ್ನ ನೋಡಿದಾಗ ಫಸ್ಟ್ ಆಫ್ ಆಲ್ ಈ ಇನ್ಫಾರ್ಮೇಶನ್ ಯಾವ ರೀತಿ ಸೆಂಡ್ ಆಗುತ್ತೆ, ಯಾವ ರೀತಿ ಪ್ರಾಸೆಸ್ ಆಗುತ್ತೆ, ಔಟ್ಪುಟ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಅದು ಗೊತ್ತಾಗಬೇಕಂದ್ರೆ ಫಸ್ಟ್ ಏನಾಗುತ್ತೆ, ಈ ಪ್ರಾಸೆಸ್ ಅಲ್ಲಿ ನೀವು ಯಾವುದೋ ಒಂದು ಆಬ್ಜೆಕ್ಟ್ ನ ಕಾಂಟ್ಯಾಕ್ಟ್ಗೆ ಬರ್ತಾ ಇದ್ದೀರಾ ಅಂತಂದ್ರೆ ಏನಾಗುತ್ತೆ, ಫಸ್ಟ್ ಸೆನ್ಸರಿ ನ್ಯೂರಾನ್ಸ್ ಏನ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿದಂತ ಒಂದು ಇನ್ಫಾರ್ಮೇಶನ್ ನ ಇಟ್ ವಿಲ್ ಕ್ಯಾರಿ ಥ್ರೂ ದ ಸೆನ್ಸರಿ ನ್ಯೂರಾನ್. ಅಲ್ಲಿಂದ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಹತ್ರ ರೀಚ್ ಆಗಿ ರಿಲೇ ನ್ಯೂರಾನ್ ಅಲ್ಲಿ ಪ್ರಾಸೆಸ್ ಆಗುತ್ತೆ. ಪ್ರಾಸೆಸ್ ಆದ ಇನ್ಫಾರ್ಮೇಶನ್ ಏನಾಗುತ್ತೆ, ಮೋಟಾರ್ ನ್ಯೂರಾನ್ ಇಂದ ಬಂದು ಎಫೆಕ್ಟರ್ಗೆ ರೀಚ್ ಆಗುತ್ತೆ. ಸೊ ಫೈನಲಿ ಎಲ್ಲಿಗೆ ರೀಚ್ ಆಗ್ತಾ ಇದೆ, ಎಫೆಕ್ಟರ್ಗೆ. ಅ ಪಾರ್ಟ್ ಆಫ್ ದ ಬಾಡಿ ವಿಚ್ ರೆಸ್ಪಾನ್ಸ್ ಟು ದ ಇನ್ಸ್ಟ್ರಕ್ಷನ್ಸ್ ಸೆಂಡ್ ಬೈ ದ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಇಂದ ಸೆಂಡ್ ಆದ ಇನ್ಫಾರ್ಮೇಶನ್ ಎಲ್ಲಿಗೆ ರೀಚ್ ಆಗ್ತಾ ಇದೆ, ಎಫೆಕ್ಟರ್ಗೆ ರೀಚ್ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡ್? ಸೊ ಈ 4 ಆಪ್ಷನ್ ನೋಡಿದಾಗ ಫೈನಲಿ ರೀಚ್ ಆಗೋದು ಎಲ್ಲಿಗೆ, ಎಫೆಕ್ಟರ್ಗೆ. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಎಫೆಕ್ಟರ್. ಸೊ ರಿಸೆಪ್ಟರ್ ಅಂದ್ರೆ ಏನು, ರಿಸೀವ್ ಮಾಡ್ಕೊಳ್ಳುವಂಥದ್ದು. ಅರ್ಥ ಆಗ್ತಿದ್ಯಾ? ನರ್ವ್ಸ್ ಅಂಡ್ ಮಸಲ್ಸ್ ನ ಈ ಕ್ವಶನ್ಗೆ ಆನ್ಸರ್ ಆಗಿ ನೀವು ಆಪ್ಟ್ ಮಾಡಕ್ಕೆ ಆಗಲ್ಲ. ನಿಮಗೆ ಕನ್ಫ್ಯೂಷನ್ ಬರೋದೇನು, ಐದರ್ ರಿಸೆಪ್ಟರಾ ಎಫೆಕ್ಟರಾ. ಸೊ ರಿಸೆಪ್ಟರ್ ಅಂದ್ರೆ ಏನು, ಎಫೆಕ್ಟರ್ ಅಂದ್ರೆ ಏನು, ಯಾವ ರೀತಿ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ, ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಪ್ ಯು ಆಲ್ ಗಾಟ್ ದ ಆನ್ಸರ್. ಸೊ ನಾವ್ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಎಸ್, see the part of nervous system which controls the reflex activities of the body. ನಮ್ಮ ಬಾಡಿನಲ್ಲಿ ಆಗುವಂತ ರಿಫ್ಲೆಕ್ಸ್ ಆಕ್ಟಿವಿಟಿ. ರಿಫ್ಲೆಕ್ಸ್ ಅಂದ್ರೆ ಏನು, ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ನಿಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಆಗುವಂತ ಯಾವುದೋ ಒಂದು ಆಕ್ಟಿವಿಟಿಗೆ ನೀವು ಸಡನ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ರಿಫ್ಲೆಕ್ಸ್ ಆಕ್ಷನ್. ಓಕೆನಾ? ಸೊ ಆಪ್ಷನ್ಸ್ ನೋಡಿ, ಬ್ರೈನ್, ಸೆರೆಬ್ರಮ್, ಮೆಡುಲ್ಲಾ ಅಬ್ಲಾಂಗೇಟ, ಸ್ಪೈನಲ್ ಕಾರ್ಡ್ ಅಂತ ಇದೆ. ಈಗ ಬ್ರೈನ್ ಅಂತ ಹೇಳಿದ್ರೆ ಏನಾಗುತ್ತೆ, ಯಾವುದಾದ್ರೂ ಒಂದು ಇನ್ಫಾರ್ಮೇಶನ್, ಎನಿ ಇನ್ಫಾರ್ಮೇಶನ್ ವಿಚ್ ವಿಲ್ ಬಿ ಎಂಟರಿಂಗ್ ಇನ್ ಟು ದ ಬ್ರೈನ್ ವಿಲ್ ನೀಡ್ ಸಮ್ ಟೈಮ್ ಫಾರ್ ದ ಪ್ರಾಸೆಸಿಂಗ್. ಸೊ ಔಟ್ಪುಟ್ ಆಗಕ್ಕೆ ಏನು ಪ್ರಾಸೆಸ್ ಬೇಕು. ಸೊ ರಿಫ್ಲೆಕ್ಸ್ ಆಕ್ಷನ್ಸ್ಗೆ ಈ ಬ್ರೈನ್ ಏನಾಗಲ್ಲ, ಸಡನ್ ಆಗಿ ರೆಸ್ಪಾಂಡ್ ಮಾಡಲ್ಲ. ಇನ್ನು ಸೆರೆಬ್ರಮ್ ಆಗಿರ್ಬೋದು, ಮೆಡುಲ್ಲಾ ಒಬ್ಲಾಂಗೇಟ ಆಗಿರ್ಬೋದು, ಇದೆಲ್ಲಾನು ಕೂಡ ದೇ ಆರ್ ಇನ್ಸೈಡ್ ದ ಬ್ರೈನ್. ಸೊ ವಾಟ್ ಎವರ್ ದ ಇನ್ಫಾರ್ಮೇಶನ್ ಈಸ್ ಬೀನ್ ಸೆಂಟ್ ಇನ್ಸೈಡ್ ದ ಬ್ರೈನ್, ಇಟ್ ನೀಡ್ ಸಮ್ ಟೈಮ್ ಫಾರ್ ದ ಔಟ್ಪುಟ್. ಸೊ ರಿಫ್ಲೆಕ್ಸ್ ಆಕ್ಟಿವಿಟೀಸ್ ಎಲ್ಲ ಏನಾಗುತ್ತೆ, ಸಡನ್ ಆಗಿ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಯಾವುದೇ ಒಂದು ಮೆಸೇಜು ರಿಫ್ಲೆಕ್ಸ್ ಆಕ್ಟಿವಿಟೀಸ್ ನಲ್ಲಿ ಬ್ರೈನ್ಗೆ ರೀಚ್ ಆಗಲ್ಲ. ಬ್ರೈನ್ ಅಲ್ಲಿ ಸ್ಟೋರ್ ಆಗುತ್ತೆ ಇನ್ಫಾರ್ಮೇಶನ್. ಓಕೆನಾ? ಬಟ್ ಅಲ್ಲಿಂದ ಬರುವಂತ ಔಟ್ಪುಟ್ಗೆ ಕಾಯಲ್ಲ. ಇನ್ಸ್ಟೆಡ್ ಏನ್ ಮಾಡುತ್ತೆ, ಸೊ ಸೆನ್ಸರಿ ನ್ಯೂರಾನ್ಸ್ ಇಂದ, ನಾನು ಆಗ್ಲೇ ಹೇಳ್ದಂಗೆ ಸೆನ್ಸರಿ ನ್ಯೂರಾನ್ಸ್ ಇಂದ ಏನಾಗುತ್ತೆ, ರಿಲೇ ನ್ಯೂರಾನ್ಗೆ ಹೋಗುತ್ತೆ, ಸ್ಪೈನಲ್ ಕಾರ್ಡ್ ಅಲ್ಲಿ ಇರುತ್ತೆ. ಓಕೆ, ಆ ಗ್ರೇ ಮ್ಯಾಟರ್ ಎಲ್ಲ. ಸೊ ಅಲ್ಲಿ ಪ್ರಾಸೆಸ್ ಆದ ಇನ್ಫಾರ್ಮೇಶನ್ ಏನಾಗುತ್ತೆ, ಮೋಟಾರ್ ನ್ಯೂರಾನ್ ಮುಖಾಂತರ ಎಫೆಕ್ಟರ್ಗೆ ರೀಚ್ ಆಗುತ್ತೆ. ಸೊ ಇದೆಲ್ಲ ಕೂಡ ವಿತ್ ಇನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ನಲ್ಲಿ ಆಗುತ್ತೆ. ಸೊ ರಿಫ್ಲೆಕ್ಟ್ ಆಕ್ಟಿವಿಟೀಸ್ ಆಫ್ ದ ಬಾಡಿ ಈಸ್ ಬೀನ್ ಕಂಟ್ರೋಲ್ ಬೈ, ನಿಮ್ಗೆಲ್ರಿಗೂ ಆನ್ಸರ್ ಗೊತ್ತಾಗಿದೆ ಅನ್ಕೋತೀನಿ, ಇಟ್ ಈಸ್ ಆಪ್ಷನ್ ಡಿ, ಸ್ಪೈನಲ್ ಕಾರ್ಡ್. ಓಕೆ, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಎಸ್, ವೆನ್ ಅ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಕೋಲ್ಡ್ ಹಿ ಕ್ಯಾನ್ ನಾಟ್, ಏನ್ ಮಾಡಕ್ಕೆ ಅವನಿಗೆ ಆಗಲ್ಲ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಗೆ ಕೋಲ್ಡ್ ಆಗಿದೆ ಅಂದ್ರೆ ಈ ಕೆಳಗಡೆ ಇರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಅವನು ಮಾಡಕ್ಕೆ ಆಗಲ್ಲ. ಆಪ್ಷನ್ ಎ, ಡಿಫ್ರೆನ್ಶಿಯೇಟ್ ದ ಟೇಸ್ಟ್ ಆಫ್ ಅನ್ ಆಪಲ್ ಫ್ರಮ್ ದಟ್ ಆಫ್ ಐಸ್ ಕ್ರೀಮ್. ಖಂಡಿತ ನೋಸ್ಗೂ ಟೇಸ್ಟ್ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಸೊ ಆಪ್ಷನ್ ಎ ನ ಡಿಸ್ಕ್ವಾಲಿಫೈ ಮಾಡಿ. ಆಪ್ಷನ್ ಬಿ, ಡಿಫ್ರೆನ್ಶಿಯೇಟ್ ದ ಸ್ಮೆಲ್ ಆಫ್ ಅ ಪರ್ಫ್ಯೂಮ್ ಫ್ರಮ್ ದಟ್ ಆಫ್ ಅ ಅಗರ್ಬತ್ತಿ. ಎಸ್, ಅಫ್ಕೋರ್ಸ್, ಈಗ ನೀವೇನ್ ಮಾಡ್ತೀರಾ, ಕೋಲ್ಡ್ ಆಗಿದೆ ಅಂತಂದಾಗ ಸ್ಮೆಲ್ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಆಪ್ಷನ್ ಬಿ ನ ನಾವು ರೈಟ್ ಅಂತ ತಿಳ್ಕೊಳ್ಳೋಣ. ಸೊ ಆಪ್ಷನ್ ಸಿ ನ ನೋಡೋಣ, ಡಿಫ್ರೆನ್ಶಿಯೇಟ್ ದ ರೆಡ್ ಲೈಟ್ ಫ್ರಮ್ ಗ್ರೀನ್ ಲೈಟ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ವಿಷನ್. ಸೊ ಇದಕ್ಕೂ ನೋಸ್ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಅ ಹಾಟ್ ಆಬ್ಜೆಕ್ಟ್ ಫ್ರಮ್ ದ ಕೋಲ್ಡ್ ಆಬ್ಜೆಕ್ಟ್. ಇದು ನಿಮ್ಮ ಸೆನ್ಸ್ಗೆ ರಿಲೇಟ್ ಆಗಿರುವಂಥದ್ದು. ಸೊ ಈ ಆಪ್ಷನ್ಗೂ ಕೂಡ ಯಾವುದೇ ರೀತಿ ಮ್ಯಾಚ್ ಇಲ್ಲ. ಸೊ ದ ರೈಟ್ ಆನ್ಸರ್ ಈಸ್, ಆಸ್ ವಿ ಆಲ್ ಗೆಸ್ಡ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Differentiate the smell of a perfume from that of agarbatti. This is all again related to the smell. Okay, so if a person is suffering from the cold, he cannot do the following thing. Okay, so now let us go for the next question. So if we look at the next question, yes, the hormone which increases the fertility of the males is called. There are so many hormones. Ella hormones kuda ee ಒಂದು ಲೆಸನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ಎಲ್ಲ ಹಾರ್ಮೋನ್ಸ್ ನೀವು ತಿಳ್ಕೊಳ್ಬೇಕು. So look at the options: estrogen, growth hormone, testosterone, bile juice ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಈಸ್ಟ್ರೋಜನ್. ಈಸ್ಟ್ರೋಜನ್ ಅನ್ನೋದು ಫೀಮೇಲ್ಗೆ ರಿಲೇಟ್ ಆಗಿರುವಂಥ ಒಂದು ಹಾರ್ಮೋನ್. ಸೊ ಡಿಸ್ಕ್ವಾಲಿಫೈ ಇಟ್.
ಸೆಕೆಂಡ್ ಆಪ್ಷನ್ ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ, ನಿಮ್ಮ ಓವರ್ ಆಲ್ ಗ್ರೋತ್ ಆಫ್ ದ ಬಾಡಿನ ಡಿಸೈಡ್ ಮಾಡುತ್ತೆ. ಸೊ ಫರ್ಟಿಲಿಟಿಗೆ ಇದು ರಿಲೇಟೆಡ್ ಆಗಿಲ್ಲ, ಸೊ ಡಿಸ್ಕ್ವಾಲಿಫೈ ಮಾಡಿ. ಥರ್ಡ್ ಆಪ್ಷನ್ ಅನ್ನ ನೋಡಿ, ಟೆಸ್ಟಾಸ್ಟಿರಾನ್. ಸೊ ಇಟ್ ಈಸ್ ದ ಹಾರ್ಮೋನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಸೆಕ್ಷುಯಲ್ ಆಕ್ಟಿವಿಟೀಸ್ ಆರ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಇನ್ ದ ಮೇಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಬೈಲ್ ಜ್ಯೂಸ್ ಇಸ್ ನಾಟ್ ಅ ಹಾರ್ಮೋನ್. Okay, we cannot consider the option D as answer. So the right answer is here option C, testosterone. So it will increases the fertility in the males. Okay, let us go for the next question. So the next question is, yeah, a doctor advised a person to take an injection of insulin because ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟ್ಗೆ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನಾಗಿದೆ ಆ ಪೇಷಂಟ್ಗೆ? ಆಪ್ಷನ್ಸ್ ನೋಡಿ, ಹಿಸ್ ಬ್ಲಡ್ ಪ್ರೆಷರ್ ವಾಸ್ ಲೋ. ಬಿ ಪಿಗೆ ರಿಲೇಟ್ ಆಗಿದೆಯಾ ಇನ್ಸುಲಿನ್? ನೋ. ಆಪ್ಷನ್ ಎ ಯು ಕೆನಾಟ್ ಚೂಸ್. ಆಪ್ಷನ್ ಬಿ ಹಿಸ್ ಹಾರ್ಟ್ ವಾಸ್ ಬೀಟಿಂಗ್ ಸ್ಲೋಲಿ. ಇನ್ಸುಲಿನ್ ಇಂಜೆಕ್ಷನ್ನ ನಾವು ತಗೊಳ್ಳೋದ್ರಿಂದ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ರಾಂಗ್ ಅಸಂಪ್ಷನ್. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ನಾಟ್ ರೈಟ್ ಆನ್ಸರ್. ಆಪ್ಷನ್ ಸಿ, ಹಿ ವಾಸ್ ಸಫರಿಂಗ್ ಫ್ರಮ್ ಗಾಯ್ಟರ್. ಗಾಯ್ಟರ್ಗೂ ಇನ್ಸುಲಿನ್ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಗಾಯ್ಟರ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಥೈರಾಯ್ಡ್. ಓಕೆ, ಥೈರಾಕ್ಸಿನ್ ಹಾರ್ಮೋನ್. So look into the option D, his sugar level in the blood was high. Absolutely. ಯಾವಾಗ ನಿಮ್ಮ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ ಹೈ ಆಗುತ್ತೆ, ದ ಪೇಷಂಟ್ ವಿಲ್ ಬಿ ಡಯಾಬಿಟಿಕ್. ಈ ಪ್ರಶ್ನೆಯನ್ನು ಪ್ರೀವಿಯಸ್ ಕೆಲವೊಂದು ಸೆಷನ್ಸ್ನಲ್ಲೂ ಕೂಡ ನಾನು ಹೇಳಿದ್ದೀನಿ, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಹೈ ಆಗುತ್ತೆ, ದ ಡಾಕ್ಟರ್ ವಿಲ್ ಸಜೆಸ್ಟ್ ದ ಪೇಷಂಟ್ ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಲೆಟ್ us go for the next question. So the next question is, the main function of abscisic acid in the plant is to. So ಈಗಷ್ಟೇ 4 ಹಾರ್ಮೋನ್ನ ಫಂಕ್ಷನ್ ಹೇಳಿದೆ ಅಲ್ವಾ? ಆಪ್ಷನ್ಸ್ ನೋಡಿ, ಇನ್ಕ್ರೀಸ್ ದ ಲೆಂತ್ ಆಫ್ ಪ್ಲಾಂಟ್, ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್, ಪ್ರಮೋಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ ಅಂಡ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ಸ್ಟೆಮ್. ಸೊ ಈ ಇಷ್ಟು ಆಪ್ಷನ್ಸ್ ನೋಡಿದಾಗ ಆಬ್ಸಿಸಿಕ್ ಆಸಿಡ್ ಇಸ್ ಅ ಗ್ರೋತ್ ಇನ್ಹಿಬಿಟರ್. ಸೊ ಗ್ರೋತ್ ಇನ್ಹಿಬಿಟರ್ ಆಗಿರೋದ್ರಿಂದ ಏನು ಮಾಡುತ್ತೆ ಅದು? ಇಟ್ ವಿಲ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. So here the right answer is option B. Okay, so let us go for the next question. Next question nodi. The next question is, the brain is responsible for anta kelta idare. Look at the options: balancing the body, thinking, regulating the heartbeat, all the above anta ide. See, ನಮ್ಮ ಬ್ರೈನ್ ಅಲ್ಲಿ ಇರುವಂತ ಡಿಫ್ರೆಂಟ್ ಪಾರ್ಟ್ಸ್, ಇಟ್ ಮೇ ಬಿ ದ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಸೊ ಅದರಲ್ಲಿರುವಂಥ ಇನ್ನೂ ಸಬ್ ಪಾರ್ಟ್ಸ್, ಇದೆಲ್ಲ ಕೂಡ ಏನಾಗುತ್ತೆ, ಓವರ್ ಆಲ್ ನಮ್ಮ ಬಾಡಿನಲ್ಲಿ ಆಗುವಂಥ ಮ್ಯಾಕ್ಸಿಮಮ್ ಆಕ್ಟಿವಿಟೀಸನ್ನ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಇಟ್ ಮೇ ಬಿ ಬ್ಯಾಲೆನ್ಸಿಂಗ್ ದ ಬಾಡಿ ಆಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು, ರೆಗ್ಯುಲೇಟಿಂಗ್ ದ ಹಾರ್ಟ್ ಬೀಟ್, ಇದೆಲ್ಲ ಕೂಡ ಇಟ್ ವಿಲ್ ಬಿ ಕಂಟ್ರೋಲ್. ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸಮ್ ಆರ್ ಅದರ್ ಸಬ್ ಪಾರ್ಟ್ಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಲ್ ದ ಎಬೋವ್, ಬಿಕಾಸ್ ಎಲ್ಲನೂ ಕೂಡ ಬ್ರೈನ್ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ಓಕೆ, so now let us go for the next question. Walking in a straight lane, riding a bicycle are ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಆಪ್ಷನ್ಸ್ ಆರ್ ಸೆರೆಬೆಲ್ಲಮ್, ಹೈಪೋಥಾಲಮಸ್, ಸೆರೆಬ್ರಮ್ ಅಂಡ್ ಪಾನ್ಸ್. ಸಿ, ಬ್ರೈನ್ ಬಗ್ಗೆ ನಾವು ತಿಳ್ಕೊಂಡಾಗ ಆಲ್ ದ ಪಾರ್ಟ್ಸ್ ಆಫ್ ದ ಬ್ರೈನ್ ಅಂಡ್ ಫಂಕ್ಷನ್ಸ್ ಆಫ್ ಆಲ್ ದ ಪಾರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ, ಬ್ರೈನ್ ಪಾರ್ಟ್ಸನ್ನ, ಅದರ ಫಂಕ್ಷನ್ಸ್, ಎಲ್ಲ ಫಂಕ್ಷನ್ಸನ್ನ ನೀವು ಕಲ್ತ್ಕೊಳ್ಬೇಕು. ಎಕ್ಸಾಮಲ್ಲಿ ನಿಮಗೆ ಕೇಳುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೆರೆಬೆಲ್ಲಮ್ ಹೆಲ್ಪ್ಸ್ ಇನ್ ವಾಲಂಟ್ರಿ ಆಕ್ಷನ್ಸ್ ಸಚ್ ಆಸ್ ಪೋಸ್ಚರ್ ಆಗಿರ್ಬೋದು, ಬಾಡಿ ಬ್ಯಾಲೆನ್ಸ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು. ಸೊ ಇದೆಲ್ಲ ದೇ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ಸೆರೆಬೆಲ್ಲಮ್. ಇನ್ನು ಹೈಪೋಥಾಲಮಸ್ ನೋಡೋದಾದ್ರೆ, ಹೈಪೋಥಾಲಮಸ್ ದೇ ಹೆಲ್ಪ್ ಇನ್ ರಿಲೀಸಿಂಗ್ ದ ಹಾರ್ಮೋನ್ಸ್, ಸೆಕ್ಷುಯಲ್ ಬಿಹೇವಿಯರ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕೂಡ ಇಟ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ಹೈಪೋಥಾಲಮಸ್. ಇನ್ನು ಸೆರೆಬ್ರಮ್ನ ನೋಡೋದಾದ್ರೆ, ಸೆರೆಬ್ರಮ್ ಈಸ್ ಅ ಮೇನ್ ಥಿಂಕಿಂಗ್ ಪಾರ್ಟ್ ಇನ್ ದ ಬ್ರೈನ್, ರೈಟ್? ಸೊ ಇನ್ನು ಆಪ್ಷನ್ ಡಿ ನೋಡಿ, ಪಾನ್ಸ್. Pons is a connection, it's a stem, connecting stem between the brain and the spinal cord. So whatever the information is going on, no, so that will be happening in between the brain and spinal cord in the pons. Okay, so these are the 4 options. ಈ 4 ಆಪ್ಷನ್ ಅನ್ನ ನೋಡಿದಾಗ, ವಾಕಿಂಗ್ ಇನ್ ದ ಸ್ಟ್ರೇಟ್ ಲೈನ್ ಅಥವಾ ರೈಡಿಂಗ್ ದ ಬೈಸಿಕಲ್, ಇದೆಲ್ಲ ಕೂಡ ಏನಾಗುತ್ತೆ, ಬಾಡಿ ಬ್ಯಾಲೆನ್ಸ್, ಬಾಡಿ ಪೋಸ್ಚರ್ ಅಲ್ಲಿ ಬರುತ್ತೆ. ಹಿಯರ್ ದ ಪಾರ್ಟ್ ಆಫ್ ದ ಬ್ರೈನ್ ವಿಚ್ ಇಸ್ ಹೆಲ್ಪಿಂಗ್ ಫಾರ್ ದೀಸ್ ಆಕ್ಟಿವಿಟೀಸ್ ಈಸ್ ಆಪ್ಷನ್, ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇಟ್ ಇಸ್ ಆಪ್ಷನ್ ಎ, ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಏನು ಮಾಡುತ್ತೆ, ಸ್ಟ್ರೇಟ್ ಲೈನಲ್ಲಿ ವಾಕ್ ಮಾಡೋಕ್ಕಾಗಿರ್ಬೋದು, ಬಾಡಿನ ಬ್ಯಾಲೆನ್ಸ್ ಮಾಡೋಕ್ಕೆ, ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಎಸ್,
ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್ ಆರ್ ಕಂಟ್ರೋಲ್ಡ್ ಬೈ ದ ಮೆಡುಲ್ಲಾ ಇನ್ ಅಂತ ಕೇಳ್ತಿದ್ದಾರೆ. ಸಿ ಇಫ್ ಯು ಲುಕ್ ಅಟ್ ದೀಸ್ ಆಪ್ಷನ್ಸ್, ಸಿ ಫಸ್ಟ್ ಆಫ್ ಆಲ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬ್ರೈನ್ ಪಾರ್ಟ್ಸ್ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಲೆಸನನ್ನು ಯಾರು ಕೇಳಿಲ್ಲ, ಯಾರಿಗೆ ಈ ಲೆಸನಲ್ಲಿ ಈ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ, ಬೇಕಂದರೆ ಆ ಲೆಸನ್ನ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಯು ಕ್ಯಾನ್ ವಾಚ್ ದಟ್ ಲೆಸನ್ ಆಲ್ಸೋ. ಓಕೆ, ಈ ಪರ್ಟಿಕ್ಯುಲರ್ ಪಾರ್ಟ್ನ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಈಗ ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್ ಆರ್ ಕಂಟ್ರೋಲ್ಡ್ ಬೈ ದ ಮೆಡುಲ್ಲಾ ಇನ್ ವಿಚ್ ರೀಜನ್ ಅಂತ. ಈ ಮೆಡುಲ್ಲಾ ಅಬ್ಲಾಂಗೆಟಾ ಅನ್ನೋದು ಯಾವ ಪಾರ್ಟ್ ಆಗಿದೆ? ಹೈಂಡ್ ಬ್ರೈನ್ ಅಲ್ಲಿ ಇದೆಯಾ, ಮಿಡ್ ಬ್ರೈನ್ ಅಲ್ಲಿ ಇದೆಯಾ, ಫೋರ್ ಬ್ರೈನ್ ಅಲ್ಲಿ ಇದೆಯಾ, ಎಲ್ಲಿದೆ ಇದು? ಸ್ಪೈನಲ್ ಕಾರ್ಡ್ ಅಲ್ಲಿ ಇದೆಯಾ ಅಂತ ನಿಮಗೆ ಗೊತ್ತಿರಬೇಕು. ಸಿ ಹಿಯರ್ ದ ಮೆಡುಲ್ಲಾ ಅಬ್ಲಾಂಗೆಟಾ ಇಸ್ ಅ ಪಾರ್ಟ್ ಆಫ್ ಹೈಂಡ್ ಬ್ರೈನ್. ಮಿಡ್ ಬ್ರೈನ್ ಅಲ್ಲಿ, ಫೋರ್ ಬ್ರೈನ್ ಅಲ್ಲಿ ಮೆಡುಲ್ಲಾ ಅಬ್ಲಾಂಗೆಟಾ ಇಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ದ ಹೈಂಡ್ ಬ್ರೈನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಸಲೈವೇಷನ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಇದೆಲ್ಲ ಇನ್ವಾಲೆಂಟ್ರಿ ಆಕ್ಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ಈ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಮೆಡುಲ್ಲಾ ಅಬ್ಲಾಂಗೆಟಾ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಪಾತ್ ವೇ ಆಫ್ ನರ್ವ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಯೂಶಲಿ ಕೇಳುವಂತ ಕ್ವೆಶನ್ 1 ಮಾರ್ಕ್ಗೆ ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು, ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಅಂತ ಕೇಳ್ತಾರೆ. ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಯಾವಾಗಲೂ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಇರ್ತೀರಾ. ಏನು ಪಾತ್ ವೇ ಅಂತ ಕೊಟ್ಟಾಗ ಇಟ್ಸ್ ರಿಫ್ಲೆಕ್ಸ್ ಆರ್ಕ್ ಆಯ್ತಾ. ರಿಫ್ಲೆಕ್ಸ್ ಆಕ್ಷನ್ ಅಂತ ಕೇಳಿದ್ರೆ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಷ್ಟೇ. ಓಕೆನಾ? ಸೊ ಪಾತ್ ವೇ ಅಂತ ಕೊಟ್ಟಾಗ ಆಲ್ರೆಡಿ ನಾನು ನಿಮಗೆ ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಸೊ ಪಾತ್ ವೇ ಅಂತ ಕೊಟ್ಟಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ರಿಫ್ಲೆಕ್ಸ್ ಆರ್ಕ್. ಬಿಕಾಸ್ ದ ಪಾತ್ ವೇ ಆಫ್ ನರ್ವ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಇಸ್ ದ ರಿಫ್ಲೆಕ್ಸ್ ಆರ್ಕ್. ನರ್ವಸ್ ಪಾತ್ ವೇ ಅಂತ ಇಲ್ಲ, ಆಲ್ ದ ಎಬೋವ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಹ್ಯಾವ್ ದ ರೈಟ್ ಆನ್ಸರ್. ಓಕೆ, ಸೊ ವಿ ಹ್ಯಾವ್ ದ ನೆಕ್ಸ್ಟ್ ಕ್ವೆಶನ್ ಹಿಯರ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ನೆಸೆಸರಿ ಫಾರ್ ಥೈರಾಯ್ಡ್ ಗ್ಲ್ಯಾಂಡ್ ಟು ಮೇಕ್ ದ ಥೈರಾಕ್ಸಿನ್? ಈ ಥೈರಾಯ್ಡ್ ಗ್ಲ್ಯಾಂಡ್, ನಮ್ಮ ಒಂದು ನೆಕ್ ರೀಜನ್ ಇರುವಂಥ ಥೈರಾಯ್ಡ್ ಗ್ಲ್ಯಾಂಡ್ಗೆ ಥೈರಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಏನು ನೆಸೆಸರಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಸೋಡಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಅಯೋಡಿನ್. ನಿಮ್ಮೆಲ್ರಿಗೂ ಕೂಡ ಈಸಿಯಾಗಿ ಆನ್ಸರ್ ಮಾಡಬಹುದಾದಂಥ ಒಂದು ಕ್ವೆಶನ್ ಇದು. ಸೊ ಥೈರಾಯ್ಡ್ ಗ್ಲ್ಯಾಂಡು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ಟಿಮ್ಯುಲೇಟ್ ಮಾಡಬೇಕು ಅಂದ್ರೆ, ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ, ವಿ ನೀಡ್ ಅಯೋಡಿನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೋಡಿ ನೆಕ್ಸ್ಟ್ ಕ್ವೆಶನ್, ಎಸ್, ಡಿಫಿಷಿಯನ್ಸಿ ಆಫ್ ಗ್ರೋತ್ ಹಾರ್ಮೋನ್ ರಿಸಲ್ಟ್ಸ್ ಇನ್. ಈ ಗ್ರೋತ್ ಹಾರ್ಮೋನ್ ಫಸ್ಟ್ ಆಫ್ ಆಲ್ ಎಲ್ಲಿಂದ ರಿಲೀಸ್ ಆಗುತ್ತೆ? ಮಾಸ್ಟರ್ ಗ್ಲ್ಯಾಂಡ್ ಇಂದ. ಮಾಸ್ಟರ್ ಗ್ಲ್ಯಾಂಡ್ ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಡಿಫಿಷಿಯನ್ಸಿ ಆಫ್ ಗ್ರೋತ್ ಹಾರ್ಮೋನ್ ರಿಸಲ್ಟ್ಸ್ ಇನ್ ಅಂತ ಕೇಳ್ತಾ ಇದ್ದಾರೆ. ಡಿಫಿಷಿಯನ್ಸಿ ಅಂದ್ರೆ ಏನು? ರಿಲೀಸ್ ಆಗ್ತಾ ಇರುವಂತ ಗ್ರೋತ್ ಹಾರ್ಮೋನ್ ಲೆಸ್ಸರ್ ಅಮೌಂಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ಏನ್ ಆಗ್ತೆ, ಆ ಪರ್ಸನ್ ಏನ್ ಆಗಿರ್ತಾನೆ? ಆಪ್ಷನ್ಸ್ ನೋಡಿ, ಡ್ವಾರ್ಫಿಸಮ್, ಜೈಜಾಂಟಿಸಮ್, ಟ್ರೋಪಿಸಮ್, ನನ್ ಆಫ್ ದ ಎಬೋ. ಡ್ವಾರ್ಫಿಸಮ್ ಯಾವಾಗ ಆಗುತ್ತೆ ಅಂದ್ರೆ ಗ್ರೋತ್ ಹಾರ್ಮೋನ್ ಲೆಸ್ ಸೆಕ್ರೀಟ್ ಆದಾಗ. ಜೈಜಾಂಟಿಸಮ್ ಯಾವಾಗ ಆಗುತ್ತೆ? ಗ್ರೋತ್ ಹಾರ್ಮೋನ್ ಮೋರ್ ಸೆಕ್ರೀಟ್ ಆದಾಗ. ಇನ್ನು ಟ್ರೋಪಿಸಮ್ಸ್, ಇಟ್ ಈಸ್ ರಿಲೇಟೆಡ್ ಟು ಪ್ಲಾಂಟ್ಸ್ ರೆಸ್ಪಾನ್ಸ್. ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್ ಅಲ್ವಾ. ನನ್ ಆಫ್ ದ ಎಬೋನ ನಾವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ದ ರೈಟ್ ಆನ್ಸರ್. ಸೊ ಡಿಫಿಷಿಯನ್ಸಿ ಆದಾಗ ಗ್ರೋತ್ ಹಾರ್ಮೋನ್ ಏನಾಗಿರುತ್ತೆ? ಆ ಪರ್ಸನ್ನು ತುಂಬಾ ಟಾಲ್ ಆಗಿ ಗ್ರೋ ಆಗಕ್ಕೆ ಆಗಿರೋದಿಲ್ಲ. ಸೊ ಇಟ್ ರಿಸಲ್ಟ್ಸ್ ಇನ್ ದ ಕೇಸ್ ಕಾಲ್ಡ್ ಡ್ವಾರ್ಫಿಸಮ್ ಕೇಸ್ನಲ್ಲಿ ಅವನು ಇರ್ತಾನೆ. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಎಸ್, ಬ್ಲಡ್ ಶುಗರ್ ಲೆವೆಲ್ ಈಸ್ ರೆಗ್ಯುಲೇಟೆಡ್ ಬೈ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ. ನೀವು ಹಿಂದಿನ ಕ್ವೆಶ್ಚನ್ ಅಲ್ಲಿ ಏನ್ ತಿಳ್ಕೊಂಡ್ರಿ? ಸೊ ಈ ಇನ್ಸುಲಿನ್ ಹಾರ್ಮೋನ್ ಬ್ಲಡ್ ಶುಗರ್ ಲೆವೆಲ್ ನ ರೆಗ್ಯುಲೇಟ್ ಮಾಡ್ತಾ ಇದೆ ಅನ್ನೋದಾದ್ರೆ, ವಿಚ್ ಆರ್ಗನ್ ಇನ್ ಯೋರ್ ಬಾಡಿ ಈಸ್ ಹೆಲ್ಪಿಂಗ್ ಟು ರಿಲೀಸ್ ದ ಇನ್ಸುಲಿನ್ ಹಾರ್ಮೋನ್ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಆಪ್ಷನ್ಸ್ ನ ನೋಡಿ, ಕಿಡ್ನಿ, ಲಿವರ್, ಪ್ಯಾನ್ಕ್ರಿಯಾಸ್, ಗಾಲ್ ಬ್ಲಾಡರ್. ಅಫ್ಕೋರ್ಸ್ ಈಸಿಯಾಗಿ ಆನ್ಸರ್ ಮಾಡುವಂತ ಒಂದು ಕ್ವೆಶ್ಚನ್ ಇದು. ಕಿಡ್ನಿ ಏನ್ ಮಾಡಲ್ಲ? ಇನ್ಸುಲಿನ್ ನ ರಿಲೀಸ್ ಮಾಡಲ್ಲ. ವಾಟ್ ಅಬೌಟ್ ಲಿವರ್ ಕೂಡ ರಿಲೀಸ್ ಮಾಡಲ್ಲ. ಪ್ಯಾನ್ಕ್ರಿಯಾಸ್, ಅಫ್ಕೋರ್ಸ್ ಪ್ಯಾನ್ಕ್ರಿಯಾಸ್ ರಿಲೀಸ್ ಮಾಡುತ್ತೆ. ಓಕೆ, ಕಿಡ್ನಿ ಏನಕ್ಕೆ ಯೂಸ್ ಮಾಡ್ತಾರೆ? ಕಿಡ್ನಿ ಈಸ್ ಹೆಲ್ಪ್ಫುಲ್ ಫಾರ್ ಎಕ್ಸ್ಕ್ರೀಷನ್ ಪರ್ಪಸ್. ಓಕೆ, ಯೂರಿನ್ ಫಾರ್ಮೇಷನ್ ಆಗಿರ್ಬೋದು, ಯೂರಿನ್ ಫಿಲ್ಟ್ರೇಷನ್ ಆಗಿರ್ಬೋದು, ಈ ರೀತಿ ಎಲ್ಲ ಆಗೋದಕ್ಕೆ ಕಿಡ್ನಿ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಇನ್ನು ಲಿವರ್ ನೋಡೋದಾದ್ರೆ, ವಾಟ್ ಡು ಲಿವರ್ ಡು? ಲಿವರ್ ಇಟ್ ಸೆಕ್ರೀಟ್ಸ್ ದ ಬೈಲ್ ಜ್ಯೂಸ್. ಓಕೆ, ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ? ಇನ್ಸುಲಿನ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಗಾಲ್ ಬ್ಲಾಡರ್ ಅನ್ನೋದು ಒಂದು ಸ್ಮಾಲ್ ಪೌಚ್ ಲೈಕ್ ಸ್ಟ್ರಕ್ಚರ್, ಅದು ಲಿವರ್ನ ಕೆಳಗಡೆ ಇರುತ್ತೆ. ಬೈಲ್ ಜ್ಯೂಸ್ ಅನ್ನ ಸ್ಟೋರ್ ಮಾಡುತ್ತೆ, ಬೇರೆ ಪ್ರಾಸೆಸ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಿಯರ್ the blood sugar level is regulated by the insulin hormone which is produced by, you all guess the answer I think? Yes, the right answer is option C, it is pancreas. Okay, let us look at the next question. Next question nodi. Yes, the hormone which regulates the overall metabolism of the body is anta kelta idare.
ನಮ್ಮ ಬಾಡಿನಲ್ಲಿ ಆಗುವಂಥ ಓವರಾಲ್ ಮೆಟಬಾಲಿಸಮ್, ಓವರಾಲ್ ಫಂಕ್ಷನ್ಸ್, ಕೆಮಿಕಲ್ ಪ್ರಾಸೆಸ್ ಇದನ್ನೆಲ್ಲ ಕೂಡ ಮೆಟಬಾಲಿಸಮ್ ಮಾಡುವಂಥ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ನ ನೋಡಿ, ಎಡ್ರಿನಾಲಿನ್ ಹಾರ್ಮೋನ್, ಗ್ರೋತ್ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್. ಎಡ್ರಿನಲ್ ಏನ್ ಮಾಡುತ್ತೆ? ಇಟ್ ಈಸ್ ಬಿನ್ ರಿಲೀಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಕೇಸಸ್. ಓಕೆ, ಎಡ್ರಿನಲ್ ಗ್ಲ್ಯಾಂಡ್ ರಿಲೀಸ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಏನ್ ಮಾಡುತ್ತೆ? ಗ್ರೋತ್ ರಿಲೇಟೆಡ್ ಆಗಿರುವಂತ ಇಶ್ಯೂಸ್ ಅನ್ನ ಸಾಲ್ವ್ ಮಾಡುತ್ತೆ. ಅಂದ್ರೆ ಗ್ರೋತ್ ಹಾರ್ಮೋನ್ ಎಕ್ಸೆಸ್ ಆಗಿ ರಿಲೀಸ್ ಆದ್ರೆ ಪರ್ಸನ್ ಟಾಲ್ ಆಗಿರ್ತಾನೆ, ಗ್ರೋತ್ ಹಾರ್ಮೋನ್ ಲೆಸ್ ಸೆಕ್ರೀಟ್ ಆದ್ರೆ ಅವನೇನಾಗಿರ್ತಾನೆ? ಪರ್ಸನ್ ಡ್ವಾರ್ಫ್ ಆಗಿರ್ತಾನೆ. ದಿಸ್ ಇಸ್ ಆಲ್ ಅಬೌಟ್ ದ ಗ್ರೋತ್ ಹಾರ್ಮೋನ್. ಸೊ ಮೂವಿಂಗ್ ಟು ಥೈರಾಕ್ಸಿನ್. ಥೈರಾಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಆಗುವಂತ ಎಲ್ಲ ಓವರ್ ಆಲ್ ಮೆಟಬಾಲಿಸಮ್ನ ಅದು ಕಂಟ್ರೋಲ್ ಮಾಡುತ್ತೆ. ಮೂವಿಂಗ್ ಟು ಫೋರ್ತ್ ಆಪ್ಷನ್, ಇನ್ಸುಲಿನ್. ಇನ್ಸುಲಿನ್ ಇವಾಗ ತಾನೇ ಈಗ ನಾನು ಹೇಳಿದೆ ನಿಮ್ಗೆ ಏನ್ ಮಾಡುತ್ತೆ? ಅದು ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಥೈರಾಕ್ಸಿನ್. ಓಕೆ, let us go for the next question. Yes, the endocrine gland which is responsible for releasing hormones are. ಈಗ ತಾನೇ ನಾನು ಯಾವುದೋ ಒಂದು ಆಪ್ಷನ್ ಅಲ್ಲಿ ಹೇಳಿದೆ ನಿಮಗೆ, ಯಾವುದೋ ಒಂದು ಗ್ಲ್ಯಾಂಡ್ ಏನ್ ಮಾಡುತ್ತೆ? ರಿಲೀಸಿಂಗ್ ಹಾರ್ಮೋನ್ ಅನ್ನ ಸೆಕ್ರೀಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಆಪ್ಷನ್ಸ್ ನೋಡಿ, ಹೈಪೋಥಾಲಮಸ್, ಪ್ಯಾನ್ಕ್ರಿಯಾಸ್, ಓವರೀಸ್, ಪಿಟ್ಯುಟರಿ ಗ್ಲ್ಯಾಂಡ್. ಹೈಪೋಥಾಲಮಸ್ ಏನ್ ಮಾಡುತ್ತೆ? ಫಸ್ಟ್ ಆಫ್ ಆಲ್, ಹೈಪೋಥಾಲಮಸ್ ಇಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಏನ್ ಮಾಡುತ್ತೆ ಅಂದ್ರೆ ರಿಲೀಸಿಂಗ್ ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ? ಪ್ಯಾನ್ಕ್ರಿಯಾಸ್ ರಿಲೀಸಸ್ ದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಓಕೆ, ಎನ್ಸೈಮ್ಸ್ ನ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ಆಪ್ಷನ್ ಸಿ, ಓವರೀಸ್. ಓವರೀಸ್ ಏನ್ ಮಾಡುತ್ತೆ? ಇಟ್ ರಿಲೀಸಸ್ ಒನ್ ಮೆಚ್ಯೂರ್ಡ್ ಎಗ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫರ್ಟಿಲೈಸೇಷನ್. ಸೊ ಮೂವಿಂಗ್ ಟು ಲಾಸ್ಟ್ ಆಪ್ಷನ್, ಪಿಟ್ಯುಟರಿ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಗ್ರೋತ್ ಹಾರ್ಮೋನ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಹಾಗೂ ನಿಮ್ಮ ಬಾಡಿನಲ್ಲಿ ಆಗುವ ಎಲ್ಲಾ ಗ್ಲ್ಯಾಂಡ್ಸ್ ನ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನ ಫಂಕ್ಷನ್ ಅನ್ನ ಮಾಸ್ಟರಿಂಗ್ ಮಾಡುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿಕಾಸ್ the gland which is responsible, the endocrine gland which is responsible for releasing hormone is option A, hypothalamus. Okay, moving to next question. Next question nodi. Yes, hormone which help in growth of the stem ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟೆಮ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುವಂತ ಹಾರ್ಮೋನ್ ಯಾವುದು? 4 ಹಾರ್ಮೋನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ? ಸೈಟೋಕೈನಿನ್ ಏನ್ ಮಾಡುತ್ತೆ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ, ಜಿಬಲಿನ್ ಏನ್ ಮಾಡುತ್ತೆ, ಆಕ್ಸಿನ್ ಏನ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವುದು ರೈಟ್ ಆನ್ಸರ್ ಅಂತ ನೀವೇ ಗೆಸ್ ಮಾಡಿ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಜಿಬಲಿನ್. ಬಿಕಾಸ್ ಒಂದೊಂದು ಆಪ್ಷನ್ ಅನ್ನು ಕೂಡ ಹಿಂದಿನ ಒಂದು ಕ್ವೆಶನ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ರೈಟ್? ಸೆಲ್ ಡಿವಿಷನ್ ಹೇಳುವಾಗ ನಾನು ನಿಮಗೆ ಹೇಳ್ತಾ ಬಂದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜಿಬಲಿನ್ ಏನ್ ಮಾಡುತ್ತೆ? ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಸ್ಟೆಮ್. ಓಕೆ, ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಸ್ಟೆಮ್, ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಫ್ಲವರ್, ಫ್ರೂಟ್ಸ್, ಇದೆಲ್ಲ ಕೂಡ ಜಿಬಲಿನ್ ಮಾಡುತ್ತೆ. ನೆಕ್ಸ್ಟ್, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. The next question is, yes, the hormone which is responsible for secondary sexual character in the female ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನ ನೋಡಿ, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಥೈರಾಕ್ಸಿನ್, ಗ್ರೋತ್ ಹಾರ್ಮೋನ್. ಈ 4 ಹಾರ್ಮೋನ್ ಅನ್ನ ನೋಡಿದಾಗ ಗ್ರೋತ್ ಹಾರ್ಮೋನ್ ಏನು ಅಂತ ಗೊತ್ತು, ಥೈರಾಕ್ಸಿನ್ ಏನು ಅಂತ ಗೊತ್ತು, ಟೆಸ್ಟೋಸ್ಟಿರಾನ್ ಬಗ್ಗೆನೂ ಹೇಳಿದೆ ನಾನು ನಿಮಗೆ. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ದ ಮೇಲ್. ಈಸ್ಟ್ರೋಜನ್ ಇಸ್ ದ ರೈಟ್ ಆನ್ಸರ್. ಸಿ, ಫೀಮೇಲ್ ಅಲ್ಲೂ ಕೂಡ 2 ಹಾರ್ಮೋನ್ಸ್ ಇದೆ, ಒಂದು ಈಸ್ಟ್ರೋಜನ್, ಇನ್ನೊಂದು ಪ್ರಾಜೆಸ್ಟಿರಾನ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗೆ ಹೆಲ್ಪ್ ಮಾಡೋದು ಈಸ್ಟ್ರೋಜನ್. ಓಕೆನಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ಪ್ ಮಾಡೋದು ಪ್ರಾಜೆಸ್ಟಿರಾನ್. ಸಿ, ಈ 2 ಹಾರ್ಮೋನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಫೀಮೇಲ್ಸ್. ಅಂಡರ್ಸ್ಟ್ಯಾಂಡ್? ಸೊ ಕ್ವೆಶನ್ ಅಲ್ಲಿ ಯಾವ ಕಾನ್ಸೆಪ್ಟ್ ಕೇಳಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಆ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರುವಂತಹ ಆನ್ಸರ್ನ ಮಾಡಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಈಸ್ಟ್ರೋಜನ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ನಿಮ್ಮ ಎಕ್ಸಾಮ್ಗೆ ಖಂಡಿತ ಬರುತ್ತೆ. ಸೊ ಇದರ ಜೊತೆಗೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಏನಂತಂದ್ರೆ, ಇದರ ಜೊತೆಗೆ ನಾನು ಮಾಡಿರುವಂಥ ಒಂದು ಪ್ರಾಕ್ಟೀಸ್ ಪೇಪರ್ಸ್, ಸೊ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿರುವಂಥ ಪ್ರಾಕ್ಟೀಸ್ ಪೇಪರ್ಸನ್ನು ಹಾಗೂ ಮಾಡೆಲ್ ಪೇಪರ್ಸನ್ನು ಮಲ್ಟಿಪಲ್ ಚಾಯ್ಸ್ ನಾನು ಏನು ಕೊಡ್ತಾ ಇದ್ದೀನಿ ಅಷ್ಟನ್ನು ಓದ್ಕೊಂಡ್ರೆ ಸಾಕು, ಸೈನ್ಸಲ್ಲಿ ನೀವೆಲ್ಲರೂ ಕೂಡ ಡೆಫಿನೆಟ್ಲಿ ಔಟ್ ಆಫ್ ಔಟ್ ತಗೊಳ್ತೀರಾ. ಸೊ ಎಸ್ಪೆಷಲಿ ಇನ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಪಾರ್ಟ್ ನೀವು ಔಟ್ ಆಫ್ ಔಟ್ ತಗೊಳ್ತೀರಾ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡಿ. ಸೊ ಮುಂದಿನ ಒಂದು ಸೆಷನಲ್ಲಿ ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಒಂದು ಲೆಸನ್ನ ಕ್ವಿಜ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಮೀ.